ಅಯ್ಯೋ ನನಗಾಗ್ತಿರೋ ಖುಷಿಗೆ ಹೇಳೋಕ್ಕಾಗತ್ತಿಲ್ಲ ನನಗೆ. ಇನ್ನು ಪಾಪನ ಯಾವಾಗ ಕೊಡ್ತಾರೆ ಏನು, ಯಾವಾಗ ತರಿಸ್ತಾರೆ ಏನು. ಹ್ಞೂನ್ವಾ ನನಗೂ ಕಾಯಕತ್ತೀನಿ ಯಾವಾಗ ಕೂಸಿನ ತೋರಿಸ್ತಾರ ಅಂತೇಳಿ. ನೀಲಾನು ಬರ್ತೇನಂತ ಅಂದಾಳ. ಇನ್ನೇನು ಎಲ್ಲದಾರ ಇವರು ಫೋನ್ ಹಚ್ಚಿದ್ರು ಫೋನು ಎತ್ತವಲ್ರ, ಅದೊಂದು ಕೊಯ್ 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 ಅನ್ನಕತ್ತೈತಿ. ಹಾಂ ಅಲ್ಲಿ ನಿಂತಾರ ನೋಡು. ಓ ನೀಲಾ ಬಂದ್ಯಾ ಬಾ. ರೀ ಬಗ್ಗೆ ಎಲ್ಲದಾಳ ಹೆಂಗದಾಳಂತ, ಆರಾಮದಾಳಂತ. ಇದು ಚೀಲ ತೊಗೊಂಬಂದಿದ್ದೆ, ಒಂದಿಟ್ಟು ಅರಿಬಿ ಮತ್ತೇನ್ರಿ ತಿನ್ನಾಕ ಮಾಡ್ಕೊಂಬಂದಿದ್ದೆ ನಿಮಗೆ. ಆಕಿಗೆ ಏನು ಕೊಡ್ಬೇಕನ್ನೋ ಗೊತ್ತಿಲ್ಲ, ಅದ್ರ ಗಂಜಿ ಮಾಡ್ಕೊಂಬಂದಿನಿ. ಕೊಡ್ರಿ, ಇಲ್ಲೇ ಈ ಕಡೆ ರೂಮ್ ಐತಿ, ಅಲ್ಲೇ ವಾರ್ಡ್ ಶಿಫ್ಟ್ ಮಾಡಿಲ್ಲ ಇನ್ನು, ಅಲ್ಲಿ ಇಟ್ಟು ಬರ್ತೀನಂತ. ರೀ ಭಾಗ್ಯ ಹೆಂಗದಾಳ, ಕೂಸು ಹೆಂಗೈತಿ, ಆರಾಮದಾರಲ್ಲ ಇಬ್ರು? ಇಬ್ರು ಆರಾಮದಾರಂತ ಏನಿಲ್ಲ. ಆದ್ರೆ ಇನ್ನೂ ಕೂಸಿನ ಕೊಟ್ಟಿಲ್ಲ, ನಮ್ಮ ಕೈಯಾಗೂ ಕೊಟ್ಟಿಲ್ಲ. ಆಕಿನ ವಾರ್ಡಿಗೂ ಶಿಫ್ಟ್ ಮಾಡಿಲ್ಲ ಅಂತ. ಅದಕ್ಕೆ ತಡ್ರಿ ನಾವೆಲ್ಲ ಶಿಫ್ಟ್ ಮಾಡಿಂದ ಹೇಳ್ತೀವಿ, ಅರ್ಜೆಂಟ್ ಮಾಡಬೇಡ್ರಿ ಅಂತ ಅನ್ನಕತ್ತಿದ್ರು. ನೀವು ಹಿಂಗೆ ಹೇಳತ್ಲೆ ಟೈಮ್ ಗೇಮ್ ಎಲ್ಲ ಕೇಳ್ಕೊಂಡು ಅಲ್ಲಿ ಹೋಗಿ ಪುರೋಹಿತ್ರನ್ನ ಕೇಳಿ ಬಂದೆ. ಇಲ್ಲ ಹುಟ್ಟಿದ ಟೈಮ್ ಭಾಳ ಚಲೋ ಐತಿ, ಏನು ದೋಷ ಇಲ್ಲ ಏನಿಲ್ಲ, ಎಲ್ಲರೂ ನೋಡ್ಬೋದು ನಡೀತೈತಿ ಅಂತ ಹೇಳಿದ್ರು. ನಾನಂದ್ರೂ ಕಾಯಕತ್ತೀನಿ ನೋಡಕ್ಕೆ. ಯಾರ್ದಪ್ಪ ಫೋನು ಇದೆ ದವಾಖಾನ್ಯಾಗ? ಓ ಅಣ್ಣ. ಹಾಂ ಹಲೋ ಅಣ್ಣ, ಹೇಳು. ಯಾಕೆ ಊರಿಗೆ ಹೊಂಟಿದ್ದಲ್ಲ, ನಡುದಾರಾಗ ಫೋನ್ ಹಚ್ಚಿದ್ದಿ, ಇನ್ನೂ ಊರು ಮುಟ್ಟಿರಕ್ಕಿಲ್ಲ. ಯಾಕಂದ್ರೆ ಬಿಟ್ಟು ಈಗ ಒಂದು 10 ನಿಮಿಷ ಆಗೈತೆ ನೀನು. ಯಾಕಣ್ಣ, ಏನಾರು ಹೇಳ್ಬೇಕಿತ್ತಾನೆ, ಇಲ್ಲ ಏನಾರು ಕೇಳ್ಬೇಕಿತ್ತ? ಹಲೋ ತಂಗಿರಿ, ನೀವು ಯಾರಂತ ಗೊತ್ತಿಲ್ರಿ ನಮಗೆ. ಆದರೆ ಈ ಫೋನ್ ನಮಗೆಲ್ಲೇ ನಡು ರೋಡ್ನಾಗ ಸಿಕ್ತ್ರಿ. ಅದಕ್ಕೆ ಫೋನ್ ತೆಗೆದು ನೋಡಿದ್ವಿ, ಲಾಸ್ಟ್ ನಿಮ್ದು ಫೋನ್ ಇತ್ತು, ನಂಬರ್ ಇತ್ತು. ಅದಕ್ಕೆ ನಿಮ್ಗೆ ಹಚ್ಚಿದಿರಿ. ಹಾಂ, ನಡು ರೋಡ್ನಾಗ ಸಿಕ್ತು? ನೀವು ಯಾರು ಮಾತಾಡತ್ತೀರಿ? ಇದು ನಮ್ಮ ಅಣ್ಣನ ಫೋನ್ ರೀ, ಅವನೆಲ್ಲದಾನ್ರಿ. ಅದಕ್ಕೂ ನಡು ರೋಡ್ನಾಗ ಸಿಕ್ತ ಅಂತಂದ್ರೆ ಏನು ಫೋನ್ ಬೆಳೆಸ್ಕೊಂಡು ಹೋಗ್ಯಾರೇನ್ರಿ? ಇಲ್ವೇ ತಂಗಿ, ಅಂದ್ರೆ ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತ. ಈಗ ಮಳೆ ಬರಾಕತ್ತಿತ್ತಲ್ಲ, ರೋಡ್ ಎಲ್ಲ ಜರಿಯಾಕತ್ತಿದ್ದು. ಅದಕ್ಕೆ ಗಾಡಿ ಏನೋ ಸ್ಕಿಡ್ ಆಗಿ ಬಿದ್ದಂಗೆ ಐತಿ. ಅದಕ್ಕೆ ಆ ಹುಡುಗಂತರೂ ಅಲ್ಲೇ ಸ್ಪಾಟ್ನಾಗ ಡೆತ್ ಆಗ್ಯಾನ. ಯಾರಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿನಗೆ ಫೋನ್ ಹಚ್ಚಿದ್ವಿ. ಲಾಸ್ಟ್ ನಂಬರ್ ನಿಂದ ಇತ್ತು ನೋಡಿದ್ರಾಗ. ಅಲ್ಲ ಅಲ್ಲ, ಏನು ಹೇಳತ್ತೀರಿ ನೀವು? ಇಲ್ಲ, ಇದೆಲ್ಲ ಸುಳ್ಳು. ಇಲ್ಲ, ನಮ್ಮ ಅಣ್ಣ ಊರಿಗೆ ಹೋಗ್ತೀನಂತ ಹೋಗ್ಯಾನ. ನೀವು ಯಾರು ಅಂದ್ಕೊಂಡಿರಿ? ಅದ್ರ ಫೋನು ಹೋಗ್ಲಿ, ಯಾವ ಊರು, ಎಲ್ಲಿ, ಏನಾಗೈತಿ, ನಮ್ಗೇನು ಗೊತ್ತಾಗಲ್ತಿ. ಏನೇನು ಸ್ವಲ್ಪ ಸರಿಯಾಗಿ ಹೇಳ್ರಿ. ತಂಗಿ ನಾನು ನಿನಗೆ ಲೊಕೇಶನ್ ಕಳಿಸ್ತೇನೆ. ಇದೇ ಫೋನಿಂದನೇ ಅಲ್ಲಿ ಬರ್ರಿ ಗೊತ್ತಾಕತಿ. ಇದ್ರಾಗ ಜಾಸ್ತಿ ಚಾರ್ಜ್ ಇಲ್ವಾ, ಬರೀ 2% ಐತಿ. ಅದಕ್ಕೆ ಅದನ್ನು ಕಳಿಸಿರ್ತೀವಿ. ಇಲ್ಲೇ ಬರ್ರಿ, ನಾವು ಇಲ್ಲೇ ಇರ್ತೀವಿ. ದವಾಖಾನೆ ಕರ್ಕೊಂಡು ಹೋಗೋದು ಉಪಯೋಗ ಇಲ್ಲ, ಜೀವನ ಹೋಗೈತಿ. ಅಯ್ಯವ್ವ, ಏನಾಯ್ತು ಅಣ್ಣ? ಯಾಕೆ ಅಳಕತ್ತಿ, ಏನಾಯ್ತು, ಯಾರು ಫೋನ್ ಹಚ್ಚಿದ್ದು, ಏನಾಯ್ತು, ಅಳಬೇಡ ಸುಮ್ಮನಿರಿ, ಏನಾಯ್ತು ಹೇಳು. ಅಣ್ಣಗೆ ಊರಿಗೆ ಹೋಗ್ತಾ ಆಕ್ಸಿಡೆಂಟ್ ಆತಂತ, ನಡುವ ಅಲ್ಲೇ ತೀರ್ಕೊಂಡ್ರಂತ. ಇನ್ನೂ ಊರು ಮುಟ್ಟಿದ್ದಿಲ್ಲಂತ ಅವರು. ಇಲ್ಲ, ಇಲ್ಲೇ ನಡು ರೋಡ್ನಾಗ ಆಗೈತಂತ. ಅಂದ್ರೆ ಅಲ್ಲೇನೋ ಮಳೆ ಭಾಳ ಬರತ್ತಿತ್ತಂತ. ಅದಕ್ಕೆ ರೋಡೆಲ್ಲ ಇದನ್ನಾಗಿ ಗಾಡಿ ಸ್ಕಿಡ್ ಆಗಿ ಬಿದ್ದೈತಂತ. ಎಕ್ಸ್ಕ್ಯೂಸ್ ಮೀ, ಭಾಗ್ಯನ ಕಡೆ ಇದ್ದವ್ರು ನೀವೇನಾ? ಹಾಂ ಹೌದ್ರಿ ಮೇಡಮ್ ರೀ, ಯಾಕ್ರಿ? ಇದು ಪಾಪನ್ ತಗೋರಿ. ಅವ್ರ ಲೊಕೇಶನ್ ಕಳಿಸ್ತೇನೆ ಅಂದ್ರೆ ಫಸ್ಟ್ ಅಲ್ಲಿಗೆ ಹೋಗಿ ನಾನು ಊರಿಗೆ ಹೋಗ್ಬೇಕಷ್ಟೇ. ಫಸ್ಟ್ ಹೋಗ್ತೀನಿ ನಾನು ಇಲ್ಲಿಂದ. ಅಲ್ಲ ಕೂಸಿನ ಕೊಟ್ಟಾರ, ನೋ ಭಾಗ್ಯಾಗೇನು ಹೇಳೋದು. ಕೂಸಿನ ಕೊಟ್ರವ, ಅದನ್ನು ನೋಡೋರು ನೋಡು. ಏನ ಅದನ್ನ ನೋಡ್ಬೇಕಾ? ಆಗೋದಿಲ್ಲ. ಅದರಿಂದ ನಮ್ಮ ಅಣ್ಣ ತೀರ್ಕೊಂಡಿದ್ದು. ಅದು ಯಾಕೆ ಇದ್ರಾಗ ಹುಡ್ತಾ, ಏನು ಟೈಮ್ ಹೆಂಗೆ ಹುಟ್ಟಿತ್ತ, ಏನು ಬರೀ ಆ ಖುಷಿ ವಿಷಯ ಹೇಳ್ತೀನಿ ಅಂತ ಹೋಗ್ತಾನೆ ನಮ್ಮ ಅಣ್ಣನ ಜೀವನ ನುಂಗೆತ್ತಿ. ಇನ್ನು ನಮ್ಮ ಮನೆಗೆ ಬಂದ್ರೆ ಏನೇನು ಆಗ್ತೈತೆ ಏನೋ. ಅದು ನಮ್ಮ ಮನೆಗೆ ಬರೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನೀವೇ ನೋಡ್ಕೊರಿ, ನೀವೇ ಇಟ್ಕೊರಿ, ನಮ್ಗೇನು ಬೇಕಾಗಿಲ್ಲ. ಹಂಗೆ ಅನ್ಬ್ಯಾಡ್ವಾ, ಈಗಾರೆ ಹುಟ್ಟಿದ ಕೂಸದ, ಅದೇನು ಮಾಡಕ್ಕೆ ಹೋಗತ್ತಿ ನೋಡೀಗ ಏನಾಗೈತಿ ಏನು. ಈಗ ಭಾಗ್ಯಾಗ ಏನು ಹೇಳ್ಬೇಕು, ಈ ಕೂಸಿಗೆ ಏನು ಮುಂದೆ ದಾರಿ ಹೆಂಗೆ, ನಮಗೂ ಭಾಳ ಇದನ್ನಾಗೈತು ಅಪ್ಲಿ. ಹಾಗೆಲ್ಲ ಮಾತಾಡೋಕೆ ಹೋಗ್ಬೇಡ ನೀನು. ಅದೆಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಮನೆಗೆ ಮಾತ್ರ ಈ ಕೂಸು ಬರೋಂಗಿಲ್ಲ. ಅದು ಯಾವ ದರಿದ್ರ ಹುಡ್ತಾ ಏನು ಆತ ಕಡೆ. ನಮ್ಮ ಅಣ್ಣನ ನುಂಕೊಂತ ದರಿದ್ರ ಅಂತದಿದೆ. ಸಾಕು ಸುಮ್ಕೊಂಡರ್ವ, ಆಗಳಿಂದ ನಾನು ನೋಡಾಕತ್ತೀನಿ, ದರಿದ್ರ 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 ಅನ್ನಕತ್ತಿ ಅಲ್ಲ. ಅದು ಹುಟ್ಟಿದ ಕೂಸು ಏನು ಮಾಡಕ್ಕೆ ಹೋಗತ್ತಿ? ಅಷ್ಟಕ್ಕೂ ಬೇಜಾರ್ನಾಗದೀದಿ, ಹೋಗ್ಲಿ ಬಿಡು ಅಂತ ಸುಮ್ಮನಿದ್ದಷ್ಟು ಭಾಳ ಮಾತಾಡತ್ತಿ ಅಲ್ಲ. ಯಾಕಂತೇನಿ, ಸುಮ್ಮನೆ ಇರು, ಸುಮ್ಮನೆ ಇದನ್ನೆಲ್ಲ ಮಾತಾಡಿ ಮನ್ಸು ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಕೆಡಿಸ್ಕೊಬೇಡ, ನಮ್ಮದು ಕೆಡಿಸ್ಬೇಡ. ನಮ್ಗೇನು ಅವಶ್ಯಕತೆ ಬಿದ್ದಿಲ್ಲ ಇದನ್ನ ಇಟ್ಕೊಂಡು ನೋಡ್ಕೊಳ್ಳೋ ಅಂತದ್ದು. ನಮ್ಮ ಅಣ್ಣನೇ ಇಲ್ಲ ಅಂತಂದ್ರೆ ಅವಕ್ಕಿ ಇವ್ರ ಪಾಪು ಎದಕ್ಕೆ ಬೇಕು ನಮಗೆ? ಬೇಕಾಗಿಲ್ಲ. ಕಳ್ಸಕ್ಕೆ ಹೋಗ್ಬೇಡ್ರಿ ನಮ್ಮ ಮನೆಗೆ. ಹಂಗೆ ನಮ್ಮ ಅಣ್ಣನ ನೋಡೋಕೆ ಯಾರು ಬರೋದು ಬೇಕಾಗಿಲ್ಲ. ರೀ
ಆ ಹುಡುಗಿ ಮಾತಾಡಿದ್ದಕ್ಕೆ ತಲೆ ಕೆಡಿಸ್ಕೋಬೇಡ್ರಿ. ಏನೋ ಸಣ್ಣ ಹುಡುಗಿ ತಿಳಿಲಾರ್ದ ಬಾಯಿಗೆ ಬಂದಂಗೆ ಮಾತಾಡಾಳ. ಅವ್ರ ಅಪ್ಪರ ಜೊತೆ ಮಾತಾಡೋಣಂತ. ಬರ್ರಿ ಮೊದಲು ಈಗ ಡಿಸ್ಚಾರ್ಜ್ ಮಾಡ್ತಾರನ್ನ ಕೇಳೋಣಂತ. ಕೇಳಿ ಹಿಂಗೆ ಹೋಗೋಣಂತ ಬರ್ರಿ. ಯಾರ ಮಾತು ಕೇಳಿ ಏನು ಮಾಡೋದೈತೆ ಬಿಡ್ಲೇನಿಲ್ಲ. ಎಲ್ಲ ಕೈ ಜಾರಿ ಹೋಗ್ಬಿಡ್ತು. ಈಗ ನಮ್ಮ ತಂಗಿ ಗತಿ ಹೆಂಗೆ, ಈ ಕೂಸಿನ ಗತಿ ಹೆಂಗೆ, ಏನು ಮಾಡ್ಬೇಕಂತ ತಿಳಿವಲ್ತು ನನಗಂತ್ರಿ. ಅದೇನ್ರಿ ಯಾಕೆ ಆಗವಲ್ದಕ್ಕ? ಮೊದಲು ಬೀಗ್ರ ಮನೆಗೆ ಹೋಗೊಂಬರ್ರಿ. ಬೇಕಿದ್ರೆ ನೀವರೇ ಹೋಗಿ ಬರ್ರಿ, ಇಲ್ಲ ನಾನರೇ ಹೋಗಿ ಬರ್ತೇನಂತ. ಇಬ್ಬರು ಹೋಗಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಇಲ್ಲಿ ದವಾಖಾನೆಗೆ ಯಾರೋ ಒಬ್ರು ಇರೋಬೇಕು. ಕೇಳಿ ಎಲ್ಲ ಡಿಸ್ಚಾರ್ಜ್ ಮುಗಿಸೋಮಟ್ಟ ನೀವು ಒಬ್ಬರೇ ಹೋಗಿ ಮಾತಾಡ್ಕೊಂಬರ್ರಿ ಬೀಗ್ರ ಜೊತೆಗೆ ಏನಂತಾರಂತೆ. ಈಗ ಭಾಗ್ಯಾಗ ಹೆಂಗೆ ಹೇಳೋದು ಇದನ್ನೆಲ್ಲ? ಈ ಕೂಸಿನ ಕರ್ಕೊಂಡು ಹೋಗ್ಬೇಕು ಅವ್ರ ಮನೆಗೆ, ಏನು ಬ್ಯಾಡ? ಇಲ್ಲಾಂತಂದ್ರೆ ಸುಶೀಲಾಗೆ ಬಾ ಅಂತ ಹೇಳ್ತೀನಿ. ಆಕಿ ಇಲ್ಲೇ ದವಾಖಾನೆಯಾಗ ಇರ್ತಾಳ. ನೀವು ಬೇಕಿದ್ರೆ ಇಲ್ಲೇ ಇರ್ರಿ, ಇಲ್ಲಾಂದ್ರೆ ನೋಡ್ರಿ ನಾನು ಹೋಗಿ ಬರ್ತೇನಂತ. ಯಾಕಂದ್ರೆ ಅವ್ರ ಗಂಡ್ಮಕ್ಳು ಏನು ಮಾತಾಡ್ತಾರೆ ಏನೋ, ಮತ್ತು ಈಕೆನ ಮ್ಯಾಲೆ ಮಾತಾಡಕತ್ತಲ್ಲ ಅಂದ್ರೆ ಏನು ಮಾಡೋಕೆ ಬರೋಂಗಿಲ್ಲ. ನಾನು ಹೋಗಿ ಬರ್ತೇನಂತ. ಬೇಡ, ನಾನು ಬರ್ತೇನೆ. ಬೇಕಿದ್ರೆ ಸುಶೀಲಾ ಕಾಲೇಜಿಗೆ ಬಾ ಅಂತ ಹೇಳಿದ್ರತ್ತ, ಇಲ್ಲಾಂದ್ರೆ ಡಾಕ್ಟ್ರ್ ಕೇಳಿದ್ರೆ ಅದು ಡಿಸ್ಚಾರ್ಜ್ ಮಾಡಿಬಿಡ್ರಿ ಇವತ್ತು ಅಂತೇಳಿ. ಅಲ್ಲೇ ಮನ್ಯಾಗ ಒಂದು ಬಾ ಅಂತ ಹೇಳಿದ್ರತ್ತ ಅವರಿಗೆ. ಇವತ್ತು ಹೋಗಿ ಬರೋಣಂತ ನಾವು. ನೋಡಿ ಇವ್ರಿ ಭಾಗ್ಯ ಅವ್ರಿಗೆ ಎಚ್ಚರ ಆಗೈತಿ, ವಾರ್ಡಿಗೆ ಶಿಫ್ಟ್ ಮಾಡೇವಿ. ನೀವು ಮಾತಾಡ್ಸತ್ತಿದ್ರೆ ಮಾತಾಡ್ಸ್ಬೋದು. ಅವರು ಕೇಳಕತ್ತಿದ್ರು ನೋಡ್ರಿ ಪಾಪು ಎಲ್ಲೈತಿ ಅಂತೇಳಿ, ನಿಮ್ಮ ಕೈಯಾಗ ಕೊಟ್ಟೇವಿ ಅಂತ ಹೇಳೈತಿ. ಹೋಗಿ ಮಾತಾಡ್ಸ್ರಿ ನೀವು. ಹ್ಞೂ ರೀ ಮೇಡಮ್, ಹೋಗ್ತೀವಿ ರೀ. ಈಗ ಹುಟ್ಟಿರೋ ಕೂಸು ಇಂಥ ಚಂದ ಕೂಸು ಮೇಲೆ ಅಂಥ ಆಪಾದನೆ ಹಾಕಕ್ಕೆ ಹೆಂಗೆ ಮನ್ಸು ಬರ್ತೈತಿ ಏನೋ ಹುಡುಗಿಗೆ. ಬರ್ರಿ, ಭಾಗ್ಯಕ್ಕೆ ಎಚ್ಚರಾಗೈತೆ ಅಂತ ಹೋಗಿ ಮಾತಾಡ್ಸೋಣ. ಭಾಗ್ಯ, ಆರಾಮ್ ಅನ್ಸತ್ತೈತ್ಯಾ? ನೋಡ್ರಿ ನಿನ್ನ ಕೂಸು ಗಂಡು ಮಗ ಆಗೈತಿ. ಯವ್ವ ಅದ್ಯಮ್ಮ ಎಷ್ಟು ಚಂದ ಐತಿ, ಗಂಡ್ಕ ಬೆಳ್ಳಗ ಸೇಮ್ ನನ್ನ ಗಂಡನಾಗ ಐತಿ ನೋಡ್ರಿ. ಅದಿಲ್ಲ ಅಣ್ಣ, ಅದ್ಯಮ್ಮ ಅಣ್ಣ ಯಾಕೆ ಹಿಂಗೆ ಚಪ್ಪದ, ಏನಾಗೈತಿ? ನೀಲ, ನಾ ಹೊರಗಿರ್ತೇನೆ. ಅಯ್ಯೋ ತಡ್ರಿ ತಡಿ, ಹೋಗೇ ಬಿಟ್ರು. ಹೋಗು, ಹೆಂಗಪ್ಪ ಹೇಳೋದಿಕ್ಕಿಗೆ? ಅದ್ಯಮ್ಮ ಏನಾತ ಅಣ್ಣಗ, ಯಾಕೆ ಹಂಗೆ ಬೇಜಾರು ಮಾಡ್ಕೊಂಡನ? ನನ್ನ ಗಂಡ ಎಲ್ಲದನ? ಹೌದು, ನಮ್ಮ ನಾದ್ನಿ ಇದ್ಲಲ್ಲ, ಎಲ್ಲದಾಳ? ಯಾರು ಕಾಣವಲ್ರಲ್ಲ, ಎಲ್ಲದಾರ ಅದ್ಯಮ್ಮ ಎಲ್ಲರೂ? ಅದು ನಿನ್ನ ಗಂಡ ಇಲ್ಲಿಂದ ಕೂಸುಟ್ಟೈತಿ ನಮ್ಮ ಅಪ್ಪಗೆ ಹೇಳಿ ಕರ್ಕೊಂಬರ್ತೀನಿ ಅಂತೇಳಿ ಇಲ್ಲಿಂದ ಹೋದ್ರೆ, ಹೋಗ್ತಾ ನಡು ರೋಡ್ನಾಗೇನ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರಂತ. ಅದ್ಯಮ್ಮ ನೀವು ಹೇಳಕತ್ತಿದ್ದು ನಿಜಾನ? ನಾವು ಫಸ್ಟ್ ನನ್ನ ನೋಡ್ಬೇಕು, ನಮ್ಮ ಊರಿಗೆ ಹೋಗೋಣ ನಡ್ರಿ, ನಂಗೆ ಡಿಸ್ಚಾರ್ಜ್ ಮಾಡಿಸ್ರಿ ಮೊದ್ಲು. ಬೇಡವ್ವ, ನಾನು ನಿಮ್ಮಣ್ಣ ಹೋಗಿ ಬರ್ತೀವಿ. ನೀವು ಹಿಂಗೆ ಬಾಣ್ತೀವಲ್ಲ, ಹಂಗೆ ಹೊರಗೆ ಅಡ್ಡಾಡಬಾರ್ದು. ಅದು ಕೂಸಿನ ಕಟ್ಕೊಂಡು ಬೇಡ, ನಾನು ನಿಮ್ಮಣ್ಣ ಹೋಗಿ ಬರ್ತೀವಿ, ಡಿಸ್ಚಾರ್ಜ್ ಮಾಡಿಸ್ತೀವಿ. ಅದ್ರ ಮನ್ಯಾಗಿರು ನೀನು. ನನಗದೆಲ್ಲ ಗೊತ್ತಿಲ್ಲ, ಅದೇನ್ರಿ ಯಾಕಾಗೋಲ್ದಕ್ಕೆ ನಾನು ಬರೋಕ್ಕೆ ನಾನು ಕರ್ಕೊಂಡು ಹೋಗ್ಬೇಕು ನೀವು, ಇಲ್ಲಾಂತಂದ್ರೆ ನಾನಾಗೆ ಹೋಗ್ತಾನೆ ಅಷ್ಟೇ. ಈಗ ಬರ್ರಿ ಹೋಗೋಣಂತೆ. ಡಿಸ್ಚಾರ್ಜ್ ಬಗ್ಗೆ ವಿಚಾರಿಸ್ರಿ, ಇವತ್ತು ಡಿಸ್ಚಾರ್ಜ್ ಮಾಡು ಅಂತ ಹೇಳಿ ನಿಮ್ಮ ಅಣ್ಣಗೆ ಕೇಳ್ತೀನಿ ಅಂತಂದಾರ. ಹೋಗೋಣಂತ. ಒಬ್ರು ಒಂದು ಕಾರ್ ಮಾಡಿಸ್ತೀವಿ, 3 ಜನ ಅದ್ರಾಗ ಹೋಗೋಣಂತ.